ಭೀಮನಡೆ ನ್ಯೂಸ್ ಕನ್ನಡಗೆ ಸ್ವಾಗತ. ರಾಯಚೂರು ಜಿಲ್ಲೆ ಲಿಂಗಸ್ಕೂರು ತಾಲೂಕಿನ ವ್ಯಾಪ್ತಿಯ ಜಿಲ್ಲಾ ಆಡಳಿತ ಮತ್ತು ಪಂಚಾಯತ್, ಜಿಲ್ಲಾ ಆರೋಗ್ಯ ಮತ್ತು ಕುಟುಂಬ ಕಲ್ಯಾಣ ಇಲಾಖೆ ಹಾಗೂ ಜಿಲ್ಲಾ NCD ವಿಭಾಗ ಮತ್ತು ಜಿಲ್ಲಾ ಕ್ಷಯರೋಗ ವಿಭಾಗ, ತಾಲೂಕು ಸಾರ್ವಜನಿಕ ಆಸ್ಪತ್ರೆ ಲಿಂಗಸ್ಕೂರು ಇವರ ಸಂಯುಕ್ತ ಆಶ್ರಯದಲ್ಲಿ ವಿಶ್ವ ರಕ್ತದೊತ್ತಡ ದಿನಾಚರಣೆ ಆಚರಣೆ ಮಾಡಲಾಯಿತು. ಇದೇ ಸಂದರ್ಭದಲ್ಲಿ ತಾಲೂಕು ಆಡಳಿತ ಅಧಿಕಾರಿಗಳಾದ ಡಾಕ್ಟರ್ ರುದ್ರೇಗೌಡ ಪಾಟೀಲ್ ರವರ ಅಧ್ಯಕ್ಷತೆಯಲ್ಲಿ ವಿಶ್ವ ರಕ್ತದೊತ್ತಡ ದಿನವನ್ನು ಕುರಿತು ಸಾರ್ವಜನಿಕರಿಗೆ ಮಾಹಿತಿ ನೀಡಲಾಯಿತು. ಇಂದು ರಾಜ್ಯದ ಎಲ್ಲ ಸಾರ್ವಜನಿಕ ಕೇಂದ್ರದಲ್ಲಿ ಉಚಿತ ರಕ್ತ ಪರೀಕ್ಷೆ ಹಾಗೂ BP, ಶುಗರ್ ಪರೀಕ್ಷೆ ಮಾಡಲಾಗುತ್ತದೆ ಎಂದು ಸಾರ್ವಜನಿಕರಿಗೆ ಮಾಹಿತಿ ನೀಡಲಾಯಿತು. ಇದೇ ಸಂದರ್ಭದಲ್ಲಿ ತಾಲೂಕು ಆರೋಗ್ಯ ಆಡಳಿತ ಅಧಿಕಾರಿ ಡಾಕ್ಟರ್ ರುದ್ರೇಗೌಡ ಪಾಟೀಲ್ ರವರು ಹಾಗೂ ಸಿಬ್ಬಂದಿ ವರ್ಗದವರು ಮತ್ತು ಸಾರ್ವಜನಿಕರು ಭಾಗಿಯಾಗಿದ್ದರು. ವರದಿ ಶಿವ್ ಅಡ್ಕೇರ್, ಗುರುಗುಂಟ. ಪಾರ್ಶ್ವವಾಯು ಹೊಡಿಬೋದು. ಚಂದಿನ ಇವಾಗ ಪಾರ್ಶ್ವವಾಯು ಅಂದರೆ ಅದಕ್ಕೆ ಭಾಳ ವರ್ಷದಿಂದ BP ಇರ್ತದೆ, ರಕ್ತದೊತ್ತಡ ಜಾಸ್ತಿ ಇರ್ತದೆ, ಅದು ತೋರಿಸಿಲ್ಲ ಅಥವಾ ಡಾಕ್ಟರ್ ಭೇಟಿ ಆಗಿರೋದು. ಮತ್ತು ಇನ್ನೂ 45-50 ವರ್ಷ ಆದರೂ ಒಮ್ಮೆದೊಮ್ಮೆಲೆ ಎಣ್ಣೆ ಬೇರೆ ಬಂದು ಸಂದೇಹ ಕೊಡ್ತಾರೆ. ಯಾವ ವ್ಯಕ್ತಿಗೆ BP ಬಂದಿಂದ 4-5 ವರ್ಷ 3 ವರ್ಷ ಅವ್ನಿಗೆ ಏನಾಗೋದಿಲ್ಲ, ರಕ್ತದೊತ್ತಡ ಜಾಸ್ತಿ ಇದ್ದರೆ 3 ವರ್ಷದಲ್ಲಿ ಏನಾಗಲ್ಲ. 3 ವರ್ಷ ಆದಿಂದ ಆ ವ್ಯಕ್ತಿಗೆ ರಕ್ತದೊತ್ತಡ ಆಗುವ ದುಷ್ಪರಿಣಾಮಗಳು ಆ ವ್ಯಕ್ತಿ ಮೇಲೆ ಬೀರ್ತವೆ. ಸೊ ಅದಕ್ಕೆ ಸಾರ್ವಜನಿಕರು ಇದು ಮೂರೇ ಇಂಪಾರ್ಟೆಂಟ್. 30 ವರ್ಷ ಮೇಲ್ಪಟ್ಟವರು ಪ್ರತಿ ವರ್ಷಕ್ಕೊಮ್ಮೆ ಅಥವಾ 6 ತಿಂಗಳಿಗೊಮ್ಮೆ ನಮ್ಮ ಸಾರ್ವಜನಿಕ ಆಸ್ಪತ್ರೆಯಲ್ಲಿ ರೂಮ್ ನಂಬರ್ 1 NCD ವಿಭಾಗ ಅಂತಿದೆ, ಅಲ್ಲಿ ಉಚಿತವಾಗಿ BP, ಶುಗರ್ ಚೆಕ್ ಮಾಡ್ತಾರೆ. 6 ತಿಂಗಳು ಪರೀಕ್ಷೆ ಮಾಡ್ತೀವಿ. ಆ BP ಪರೀಕ್ಷೆ ಮಾಡಿಸಿದ್ರೆ ಏನಾದರೂ ವ್ಯತ್ಯಾಸ ಬಂದರೆ MD ಡಾಕ್ಟರ್ ಇದ್ದಾರೆ ಅಂತಲ್ಲಿ ಅವರು ಎಲ್ಲ ವೈದ್ಯರನ್ನ ತಜ್ಞ ವೈದ್ಯರನ್ನ ಭೇಟಿ ನೀಡಿ ಅದರದ್ದು ಚಿಕಿತ್ಸೆ ಪಡೆದುಕೊಳ್ಬೇಕು. ಚಿಕಿತ್ಸೆ ತಗೊಂಡ್ರೆ ಅಂದರೆ ಈ ಪಾರ್ಶ್ವವಾಯು, BP, ಹಾರ್ಟ್ ಅಟ್ಯಾಕ್ ಆಗೋದು, ಕಿಡ್ನಿ ಪ್ರಾಬ್ಲಮ್ ಆಗೋದು ಯಾವ ಬರೋದಿಲ್ಲ. ಕಿಡ್ನಿ ಪ್ರಾಬ್ಲಮ್ ಆಯಿತು, ಪಾರ್ಶ್ವವಾಯು ಆಯಿತು ಅಂದರೆ ಆ ವ್ಯಕ್ತಿ ಮನೆಯಲ್ಲೇ ಕುಂತಾಗ್ತದೆ. ಒಬ್ಬ ದುಡಿಯೋ ಮನುಷ್ಯ ಪಾರ್ಶ್ವವಾಯು ಕುಂತಾದರೆ, ಮೂತ್ರಪಿಂಡ ವೈಫಲ್ಯ ಆದರೆ ಅಥವಾ ಹಾರ್ಟಿನ ತೊಂದರೆ ಆದರೆ ಆ ವ್ಯಕ್ತಿ ದುಡಿಯೋದು ಬಿಟ್ಟು ಹಾಸ್ಪಿಟ್ಲಿಗೆ ಟ್ರೀಟ್ಮೆಂಟ್ ತಗೋಬೇಕಾಗುತ್ತೆ. ರೋಗ ಬರೋಕ್ಕಿಂತ ಮುಂಚೆನೇ ನಾವು ಚಿಕಿತ್ಸೆ ತೆಗೆದುಕೊಂಡ್ರೆ ಆರೋಗ್ಯವಾಗಿ ರೂಮ್ ನಂಬರ್ 9ರಲ್ಲಿ BP ಚೆಕ್ ಮಾಡಿಸ್ಬೇಕು ಮತ್ತು ಶುಗರ್ ಪರೀಕ್ಷೆ ಮಾಡಿಸ್ಬೇಕು. ಅವ್ರಿಗೆ ಉಚಿತವಾಗಿ BPಗಳಿಗೆ ಮತ್ತು ಶುಗರ್ಗಳಿಗೆ ಉಚಿತವಾಗಿ ಸರ್ಕಾರಿ ಆಸ್ಪತ್ರೆಯಲ್ಲಿ ಎಲ್ಲ ಪ್ರಾಥಮಿಕ ಆರೋಗ್ಯ ಕೇಂದ್ರದಲ್ಲಿ ಮತ್ತು ಸಾರ್ವಜನಿಕ ಆಸ್ಪತ್ರೆಯಲ್ಲಿ ಉಚಿತವಾಗಿ ವಿತರಣೆ ಮಾಡ್ತಾರೆ. ನಾವೆಲ್ಲರೂ ಇದನ್ನು ಸದುಪಯೋಗ ಪಡೆಯಬೇಕು. 1 ನಿಮಿಷ ದಯವಿಟ್ಟು ಯಾರು ಹೋಗ್ಬೇಡ್ರಿ. ಇದೇ ಒಂದು ವೇದಿಕೆಯಲ್ಲಿ ಡೆಂಗ್ಯೂ ಬಗ್ಗೆ ಕೂಡ ಒಂದು 2 ಮಾತು ಹೇಳ್ತೀವಿ. ಡೆಂಗ್ಯೂ ದಿನಾಚರಣೆ